Welcome to Triple T Academy DCT class. In last class, we discussed about what is meant by electricity. So electricity andre ಏನು, ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಹೆಂಗೆ ರೀಚ್ ಆಗುತ್ತೆ, ನೆಕ್ಸ್ಟ್ ಎಲೆಕ್ಟ್ರಿಸಿಟಿನ ಯಾವ ಥರ ಸೋರ್ಸಸ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಜನರೇಟ್ ಮಾಡಿದ್ದೀವಿ ನೋಡಿದ್ದೀವಿ. ಸೊ ಆ ಸೋರ್ಸಸ್ ನೋಡಿದ್ರೆ ಏನಾಗುತ್ತೆ ಅಂದರೆ ಟೂ ಟೈಪ್ಸ್ ಆಫ್ ಸೋರ್ಸಸ್. ಒನ್ ಇಸ್ ರಿನ್ಯೂಯಬಲ್ ಸೋರ್ಸಸ್ ಅಂತೀವಿ. ದ ರಿನ್ಯೂಯಬಲ್ ಸೋರ್ಸಸ್ಗೆ ಅನದರ್ ನೇಮ್ ಇಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ನೆಕ್ಸ್ಟ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಒಂದಿದೆ. ಆ ನಾನ್ ರಿನ್ಯೂಯಬಲ್ ಸೋರ್ಸಸ್ಗೆ ಅನದರ್ ನೇಮ್ ಇಸ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಸೊ ಡಿಫ್ರೆಂಟ್ ಸೋರ್ಸಸ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ನಾವು ಹೆಂಗೆ ಜನರೇಟ್ ಮಾಡಿದ್ದೀವಿ ಅದನ್ನು ನೋಡಿದ್ದೀವಿ. ಸೊ ಇನ್ ಟುಡೇ ಸೆಕ್ಷನ್ಸ್ we discuss about so remaining power plant ಇಂದ ಎಲೆಕ್ಟ್ರಿಸಿಟಿ ಹೆಂಗೆ ಜನರೇಟ್ ಮಾಡ್ತೀವಿ ಅದನ್ನು ನೋಡೋಣ. ಅದಾದಮೇಲೆ ಏನಾಗುತ್ತೆ ಅಂದರೆ ಈ ಟಾಪಿಕ್ನಲ್ಲಿ MCQs ಯಾವ ಥರ ಕ್ವೆಶನ್ಸ್ ಫ್ರೇಮ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ನ್ಯೂಕ್ಲಿಯರ್ ಪವರ್. ಸೊ ನ್ಯೂಕ್ಲಿಯರ್ ಪವರ್ ಇಸ್ ರಿನ್ಯೂಯಬಲ ನಾನ್ ರಿನ್ಯೂಯಬಲ ಸೋರ್ಸಾಗಿ ಕೇಳಿದ್ರೆ ದಿಸ್ ಇಸ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಅಂತೀವಿ. ಓಕೆ, ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ವಿತ್ ನ್ಯೂಕ್ಲಿಯರ್ ಪವರ್ ದ ನ್ಯೂಕ್ಲಿಯರ್ ಫಿಷನ್. ಓಕೆ, two process is there. One is nuclear fission ಒಂದು, ಇನ್ನೊಂದು ಫ್ಯೂಷನ್ ಒಂದು. ಓಕೆ, ವಿತ್ ನ್ಯೂಕ್ಲಿಯರ್ ಪವರ್ ದ ನ್ಯೂಕ್ಲಿಯರ್ ಫಿಷನ್ ಪ್ರೊಡ್ಯೂಸಸ್ ದ ಎನರ್ಜಿ. ಸೊ ವಾಟ್ ಟೈಪ್ ಆಫ್ ಎನರ್ಜಿ ಮೀನ್ಸ್ ಹೀಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಜನ್ರೇಟಿಂಗ್ ಸ್ಟೀಮ್. ಸೊ ಆ ಹೀಟಿಂದ ಏನಾಗುತ್ತೆ ಅಂದರೆ ಸ್ಟೀಮ್ನ ಪ್ರೊಡ್ಯೂಸ್ ಮಾಡ್ತೀವಿ. ದಟ್ ಸ್ಟೀಮ್ ಏನಾಗುತ್ತೆ ಅಂದರೆ ನೆಸೆಸರಿ ಟು ಸ್ಪಿನ್ ಟರ್ಬೈನ್ಸ್ ಆ್ಯಂಡ್ ಜನ್ರೇಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಟೀಮ್ ಟರ್ಬೈನಲ್ಲಿ ಟಚ್ ಮಾಡುವಾಗ ಆ ಟರ್ಬೈನ್ ಏನಾಗುತ್ತೆ ಅಂದರೆ ರೊಟೇಟ್ ಆಗುತ್ತೆ. ಆ ಟರ್ಬೈನ್ ರೊಟೇಟ್ ಆಗುವಾಗ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಒಂದು ಫಾರ್ಮ್ ಆಗುತ್ತೆ. ದಟ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಸೊ ಅದೇನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಲಿಸನ್. ಸೊ ಈ ನ್ಯೂಕ್ಲಿಯರ್ ಫಿಷನ್ಸ್, ಸೊ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಏನಾಗುತ್ತೆ ಅಂದರೆ ಟೂ ಪ್ರಾಸೆಸ್. ಒನ್ ಇಸ್ ಫಿಷನ್, ನ್ಯೂಕ್ಲಿಯರ್ ಫಿಷನ್ ಒಂದು, ಇನ್ನೊಂದು ಫ್ಯೂಷನ್ ಒಂದು. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂದರೆ ನ್ಯೂಕ್ಲಿಯರ್ ಫಿಷನ್. ಓಕೆ, ನ್ಯೂಕ್ಲಿಯರ್ ಫಿಷನ್ ಪ್ರಾಸೆಸ್ ಯೂಸ್ ಮಾಡಿ ಸೊ ಜಾಸ್ತಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ನ ಪ್ರೊಡ್ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಓಕೆ, ಸೊ ಇನ್ ನ್ಯೂಕ್ಲಿಯರ್ ಫಿಷನ್ ಆ ಪ್ರಾಸೆಸ್ ಅಂದರೆ ಏನಂದರೆ ಇಟ್ ಇಸ್ ಸ್ಪ್ಲಿಟ್ಟಿಂಗ್ ಎ ಹೆವಿ ನ್ಯೂಕ್ಲಿಯಸ್. ಸೊ ಹೆವಿ ನ್ಯೂಕ್ಲಿಯಸ್ ಅಂದರೆ ಲೈಕ್ ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ ಆ ಥರ ಒಂದು ಹೆವಿ ಆಟಮ್ನ ಒಂದು ನ್ಯೂಟ್ರಾನ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಸೊ ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡುವಾಗ ಅದೇನಾಗುತ್ತೆ ಅಂದರೆ ಬೇರಿಯಂ, ನೆಕ್ಸ್ಟ್ ಕ್ರಿಪ್ಟಾನ್ +3 ನ್ಯೂಟ್ರಾನ್ ಆ ಥರ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಸೊ ನ್ಯೂಕ್ಲಿಯರ್ ಫಿಷನ್ ಇಸ್ ನಥಿಂಗ್ ಬಟ್ ಒಂದು ಹೆವಿ ಆಟಮ್ ಈಸ್ ಕಂಬೈನ್ ವಿತ್ ಒನ್ ನ್ಯೂಟ್ರಾನ್. ಸೊ ಈ ಥರ ಕಂಬೈನ್ ಮಾಡುವಾಗ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಕೆಮಿಕಲ್ ಕಾಂಪೌಂಡ್ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಇದನ್ನು ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಸೊ ಹಿಯರ್ N01 0 ಅಂದರೆ ದಿಸ್ ಇಸ್ ಅಟಾಮಿಕ್ ನಂಬರ್ ಅಂತೀವಿ. ಸೊ ಮೇಲ್ಗಡೆ ಇರೋದು 1 ಅಂದರೆ ಅದು ಮಾಸ್ ನಂಬರ್. ಸೊ ನ್ಯೂಟ್ರಾನ್ ಏನಾಗುತ್ತೆ ಅಂದರೆ ಯುರೇನಿಯಂ ಅಂದರೆ ಒಂದು ಹೆವಿ ಆಟಮ್, ಅದ್ರ ಜೊತೆ ಕಂಬೈನ್ ಮಾಡುವಾಗ ಬೇರಿಯಂ, ಕ್ರಿಪ್ಟಾನ್ +3 ನ್ಯೂಟ್ರಾನ್ ಆಗಿ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಸೊ ಈ ಪ್ರಾಸೆಸ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಇದು ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು? ಸೊ ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ನಥಿಂಗ್ ಬಟ್ ಕಂಬೈನಿಂಗ್ 2 ಲೈಟ್ ನ್ಯೂಕ್ಲಿಯಸ್. ದಟ್ ಮೀನ್ಸ್ 2 ಲೈಟ್ ಕೆಮಿಕಲ್ ಕಾಂಪೌಂಡ್ ಏನಾಗುತ್ತೆ ಅಂದರೆ ಕಂಬೈನ್ ಮಾಡುವಾಗ ಒಂದು ಏನಾಗುತ್ತೆ ಅಂದರೆ ಹೆವಿ ಆಟಮ್, ದಟ್ ಈಸ್ ಹೆವಿ ನ್ಯೂಕ್ಲಿಯಸ್ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಆಗುತ್ತೆ. ಅದೇನಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತೀವಿ. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂದರೆ ನ್ಯೂಕ್ಲಿಯರ್ ಫಿಷನ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ನಥಿಂಗ್ ಬಟ್ ಸೊ ಒಂದು 2 ಸ್ಮಾಲರ್ ಮಾಲಿಕ್ಯುಲ್ ಇರೋ ಆಟಮ್ಸ್ ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿದ್ರೆ ಒಂದು ಏನಾಗುತ್ತೆ ಅಂದರೆ ಹೆವಿ ಆಟಮ್. ಫಾರ್ ಎಕ್ಸಾಂಪಲ್ ಹೀಲಿಯಂ ಒಂದೇನಾಗುತ್ತೆ ಹೈಡ್ರೋಜನ್ ಜೊತೆ ಏನಾಗುತ್ತೆ ಅಂದರೆ ಕಂಬೈನ್ ಮಾಡುವಾಗ ಒಂದು ಹೀಲಿಯಂ, ನೆಕ್ಸ್ಟ್ ಅದರ ಜೊತೆ ಏನಾಗುತ್ತೆ ಅಂದರೆ ಒಂದು ಎಲೆಕ್ಟ್ರಾನ್ ಒಂದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಸೊ ಲುಕ್ ಅಟ್ ದಿಸ್ ಇಮೇಜ್. ಸೊ ಇನ್ ದಿಸ್ ಇಮೇಜ್ನಲ್ಲಿ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಎಲೆಕ್ಟ್ರಿಸಿಟಿನ ಹೆಂಗೆ ಜನರೇಟ್ ಮಾಡ್ತಾರೆ. ಓಕೆ, ಸೊ ಇದು ಸೇಮ್ ಪ್ರೊಸೀಜರ್. ಮತ್ತು ಪವರ್ ಪ್ಲಾಂಟ್ ಹೆಂಗೆ ವರ್ಕ್ ಆಗುತ್ತೋ ಅದೇ ಥರನೇ, ಬಟ್ ಇದರಲ್ಲಿ ಮೇನ್ ಸೋರ್ಸ್ ಇಸ್ ಹೆವಿ ಆಟಮ್. ಸೊ ಹೆವಿ ಆಟಮ್ ಮೇ ಬಿ ಯುರೇನಿಯಂ ಇರುತ್ತೆ, ಇಲ್ಲ ಥೋರಿಯಂ ಇರುತ್ತೆ, ಇಲ್ಲಾಂದರೆ ಪ್ಲುಟೋನಿಯಂ. ಆ ಥರ ಒಂದು ಹೆವಿ ಆಟಮ್ ಏನಾಗುತ್ತೆ ಒಂದು ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡ್ತೀವಿ. ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಎಸ್ ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಓಕೆ, ಆ ನ್ಯೂಕ್ಲಿಯರ್ ಫಿಷನ್ ಕಂಬೈನ್ ಆಗುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಆ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಏನಾಗುತ್ತೆ ಅಂದರೆ ಸೇಮ್ ಇದು ಕಂಟೈನ್ಮೆಂಟ್ ಸ್ಟ್ರಕ್ಚರ್. ಇಲ್ಲಿ ಏನಾಗುತ್ತೆ ಅಂದರೆ ಇದು ರಿಯಾಕ್ಟರ್ ವೆಸಲ್ ಅಂತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಫಿಷನ್ ಪ್ರಾಸೆಸ್ ನಡೆಯುತ್ತೆ. ಸೊ ಆ ಥರ ಕಂಬೈನ್ ಮಾಡುವಾಗ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಯ್ಲರ್ ಸೆಟಪ್ ಇರುತ್ತೆ. ಆ ಬಾಯ್ಲರ್ ಏನಾಗುತ್ತೆ ಅಂದರೆ ಅಲ್ಲಿರೋ ವಾಟರ್ ಏನಾಗುತ್ತೆ ಅಂದರೆ ಬಾಯ್ಲ್ ಆಗುತ್ತೆ. ಸೊ ಹೀಟ್ ಡ್ಯೂ ಟು ದ ಹೀಟ್ ಏನಾಗುತ್ತೆ ಆ ವಾಟರ್ ಏನಾಗುತ್ತೆ ಅಂದರೆ ಬಾಯ್ಲ್ ಆದಮೇಲೆ ಅಲ್ಲಿಂದ ಏನಾಗುತ್ತೆ ಅಂದರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟೀಮ್ ಜೊತೆ ಏನಾಗುತ್ತೆ ಅಂದರೆ ಹಾಟ್ ವಾಟರ್ ಮಾಲಿಕ್ಯೂಲ್ಸನ್ನು ಏನಾಗುತ್ತೆ ಅಂದರೆ ಕಂಬೈನ್ ಆಗುತ್ತೆ. ಈ ಸ್ಟೀಮ್ ಏನಾಗುತ್ತೆ ಅಂದರೆ ಇಲ್ಲಿರೋ ಟರ್ಬೈನಲ್ಲಿ ಏನಾಗುತ್ತೆ ಅಂದರೆ ಟಚ್ ಆಗುತ್ತೆ. ಸೊ ಜೋರಾಗಿ ಟಚ್ ಆಗುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಟರ್ಬೈನ್ ಏನಾಗುತ್ತೆ ಸ್ಪಿನ್ ಆಗುತ್ತೆ, ರೊಟೇಟ್ ಆಗುತ್ತೆ. ದಟ್ ಟೈಮ್ ಒಂದು ಎನರ್ಜಿ ಏನಾಗುತ್ತೆ ಅಂದರೆ ಫಾರ್ಮ್ ಆಗುತ್ತೆ.
ದಟ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಟರ್ಬೈನ್ ರೊಟೇಟ್ ಆಗುವಾಗ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್ ಒಂದು ಸೆಟಪ್ ಇರುತ್ತೆ. ಸೊ ಅದ್ರದ್ದು ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಸೇಮ್ ಇದರಲ್ಲಿ ಏನಾಗುತ್ತೆ ಅಂದರೆ ರಿಮೈನಿಂಗ್ ಇರೋ ಹಾಟ್ ವಾಟರ್ ಮಾಲಿಕಲ್ಸ್, ಇಲ್ಲಿರೋ ಕಂಡೆನ್ಸರ್ ಒಂದು ಸೆಟಪ್ ಇರುತ್ತೆ. ಆ ಕಂಡೆನ್ಸರ್ ಹೋಗೋವಾಗ ಏನಾಗುತ್ತೆ ಅಂದರೆ ಹಾಟ್ ವಾಟರ್ ಏನಾಗುತ್ತೆ ಅಂದರೆ ಕೂಲ್ ಮಾಡಿ ಮತ್ತೇನಾಗುತ್ತೆ ಅಂದರೆ ರಿವರ್ಸ್ ಪ್ರಾಸೆಸ್ ಏನಾಗುತ್ತೆ ಅಂದರೆ ಈ ಬಾಯ್ಲರ್ಗೆ ಕಳಿಸ್ತೀವಿ. ಓಕೆ, ಸೊ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಟ್ರೋಲ್ ರಾಡ್ಸ್ನೂ ಒಂದು ಇಂಪಾರ್ಟೆಂಟ್. ಓಕೆ, ಇದೇನಂದರೆ ಒಂದು ಚೈನ್ ಲಿಂಕ್. ಆ ನ್ಯೂಕ್ಲಿಯರ್ ಫಿಷನ್ ಅಂದರೆ ಚೈನ್ ಲಿಂಕ್. ಅದೇನಾಗುತ್ತೆ ಅಂದರೆ ನ್ಯೂಟ್ರಾನ್ ಜೊತೆ ರಿಯಾಕ್ಟ್ ಮಾಡುವಾಗ ಸಪ್ರೇಟ್ ಏನಾಗುತ್ತೆ ಅಂದರೆ ಮಾಲಿಕ್ಯೂಲ್ಸ್ ಆಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ. ಆ ಚೈನ್ ಲಿಂಕ್ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕಂಟ್ರೋಲ್ ರಾಡ್ಸ್ ಇರುತ್ತೆ. ಇನ್ ಕೇಸ್ ಈ ಕಂಟ್ರೋಲ್ ರಾಡ್ ಏನಾಗುತ್ತೆ ಅಂದರೆ ಯೂಸ್ ಮಾಡಿಲ್ಲ ಅಂದರೆ ಆ ಚೈನ್ ಲಿಂಕಿಂದ ಏನಾಗುತ್ತೆ ಅಂದರೆ ಇಲ್ಲಿರೋ ವೆಸಲ್ಸ್ ಲೈಕ್ ಈ ಕಂಟೈನ್ಮೆಂಟ್ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ ಬ್ಲಾಸ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಕಂಟ್ರೋಲ್ ರಾಡ್ಸ್ ಯೂಸ್ ಮಾಡ್ತೀವಿ. ದಟ್ ರಾಡ್ ಈಸ್ ಮೇಡ್ ಅಪ್ ಆಫ್ ಕ್ಯಾಡ್ಮಿಯಮ್. ಸೊ ಆ ರಾಡ್ ಏನಾಗುತ್ತೆ ಅಂದರೆ ಮೇಡ್ ಅಪ್ ಆಫ್ ಕ್ಯಾಡ್ಮಿಯಮ್, ಒಂದು ಕಾಂಪೌಂಡ್. ಓಕೆ, ಸೊ ಇದೇನಾಗುತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಂದ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿರೋ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡೋಣ. ಸೊ ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಓಕೆ, ಆ ನ್ಯೂಕ್ಲಿಯರ್ ಫಿಷನ್ ಇಂದ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒನ್ ಆಫ್ ದ ಅಡ್ವಾಂಟೇಜ್. ನೆಕ್ಸ್ಟ್ ಒನ್ ಈಸ್ ಇಟ್ ಜನರೇಟ್ಸ್ ಲೋ ಅಮೌಂಟ್ ಆಫ್ ಪೊಲ್ಯೂಷನ್ಸ್ ನೋಡಿದ್ರೆ ಏನಾಗುತ್ತೆ ಅಂದರೆ ಲೋ ಅಮೌಂಟ್ ಲೈಕ್ ಏರ್ ಪೊಲ್ಯೂಷನ್ಸ್, ನಾಯ್ಸ್ ಪೊಲ್ಯೂಷನ್, ಲ್ಯಾಂಡ್ ಪೊಲ್ಯೂಷನ್ಸ್, ಆ ಥರ ಪೊಲ್ಯೂಷನ್ಸ್ ಇರೋದೇನಾಗುತ್ತೆ ಅಂದರೆ ತುಂಬ ಪಾಸಿಬಿಲಿಟೀಸ್ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ದ ರಿಲಯಬಲ್ ಇನ್ ಆಪ್ರೇಷನ್ ಈಸ್ ನಥಿಂಗ್ ಬಟ್ ದ ಪರ್ಫಾರ್ಮೆನ್ಸ್ ಏನಾಗುತ್ತೆ ಅಂದರೆ ಒಂದು ಗುಡ್ ಪರ್ಫಾರ್ಮೆನ್ಸ್. ಓಕೆ, ಈ ಪವರ್ ಪ್ಲಾಂಟ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಒಂದು ಪರ್ಫಾರ್ಮೆನ್ಸ್ ಏನಾಗುತ್ತೆ ಅಂದರೆ ಆಪ್ರೇಷನ್ಸ್ ಈಸ್ ರಿಲಯಬಲ್ ಇರುತ್ತೆ ಅಂತೀವಿ. ಇದರಲ್ಲಿರೋ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಓಕೆ, ಒಂದು ಪವರ್ ಪ್ಲಾಂಟ್ ಸೆಟ್ ಮಾಡಬೇಕಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಟ್ ನಾಟ್ ಎಕನಾಮಿಕಲ್, ದಟ್ ಮೀನ್ಸ್ ಇಟ್ ಈಸ್ ನಾಟ್ ಎಕನಾಮಿಕಲ್ ಓರಿಯೆಂಟೆಡ್. ಸರಿನಾ, ಎಕನಾಮಿಕಲ್ ಓರಿಯೆಂಟೆಡ್ ಇಲ್ಲ. ನೆಕ್ಸ್ಟ್ ನಾನ್ ರಿನ್ಯೂಯಬಲ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದರೆ ನಾನ್ ರಿನ್ಯೂಯಬಲ್. ಒನ್ಸ್ ನಾವು ಏನಾಗುತ್ತೆ ಅಂದರೆ ಯುರೇನಿಯಂ, ಥೋರಿಯಂ ಆ ಥರ ಕಾಂಪೌಂಡ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿತೀವಿ. ಅದಾದಮೇಲೆ ಏನಾಗುತ್ತೆ ಅಂದರೆ ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಓಕೆ, ಸೊ ಇದು ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ರಿಕ್ವೈರ್ಸ್ ಸ್ಕಿಲ್ಡ್ ಲೇಬರ್. ಓಕೆ, ಫಾರ್ ಎಕ್ಸಾಂಪಲ್ ಟು ಕನ್ಸ್ಟ್ರಕ್ಟ್, ಮೇಂಟೈನ್ ಆ್ಯಂಡ್ ಆಪ್ರೇಟ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಾಗುತ್ತೆ ಅಂದರೆ ಆಪ್ರೇಟ್ ಮಾಡಬೇಕಂದ್ರೆ ಸರಿನಾ ಅಲ್ಲಿರೋ ಲೇಬರ್ಸ್ ಏನಾಗುತ್ತೆ ಅಂದರೆ ಸ್ಕಿಲ್ಡ್ ಲೇಬರ್ಸ್ ಇರಬೇಕು, ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇರಬೇಕು. ಓಕೆ, ಸೊ ಇದು ಇಂಪಾರ್ಟೆನ್ಸ್. ಸೊ ವಿತೌಟ್ ಸ್ಕಿಲ್ಡ್ ಲೇಬರ್ ಇದ್ರೆ ಏನಾಗುತ್ತೆ ಅಂದರೆ ಅವ್ರು ಏನೋ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆ ಸೆಟಪ್ ಏನಾಗುತ್ತೆ ಅಂದರೆ ಬ್ಲಾಸ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಕನ್ಸ್ಟ್ರಕ್ಷನ್ ಕಾಸ್ಟ್ ಈಸ್ ಮೋರ್. ಓಕೆ, ಸೊ ಎಲ್ಲ ಪವರ್ ಪ್ಲಾಂಟಲ್ಲಿ ಏನಾಗುತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ದೇರ್ ಇಸ್ ಎ ಚಾನ್ಸ್ ಟು ಸ್ಪ್ರೆಡ್ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ಸ್. ಓಕೆ, ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ಸ್ ಏನಾಗುತ್ತೆ ಅಂದರೆ ಕ್ರಿಯೇಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಆ ನ್ಯೂಕ್ಲಿಯರ್ ಫಿಷನಿಂದ ಏನಾಗುತ್ತೆ ಅಂದರೆ ಲೈಕ್ ಸಮ್ ವೇಸ್ಟ್ ಮೆಟೀರಿಯಲ್ಸ್ನ ಇರುತ್ತಲ್ವ, ಅದೇನಾಗುತ್ತೆ ಅಂದರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇನ್ ಕೇಸ್ ಬೈ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಕೇರ್ಲೆಸ್ ಆಗಿ ಏನಾದ್ರು ಹ್ಯಾಂಡಲ್ ಮಾಡಿದ್ರೆ ಸೊ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ಸ್ ಲೈಕ್ ಅಲ್ಲಿ ನಿಯರ್ ಬೈ ಇರೋ ಸರೌಂಡಿಂಗ್ ಇರೋ ಪೀಪಲ್ಸ್ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಲೈಕ್ ಕ್ಯಾನ್ಸರ್ ಈ ಥರ ಡಿಸೀಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್ಸ್. ಓಕೆ, ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಇನ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನೆಕ್ಸ್ಟ್ ಒನ್ ಇಸ್ ಜಿಯೋಥರ್ಮಲ್ ಪವರ್ ಪ್ಲಾಂಟ್. ಸೊ ಜಿಯೋಥರ್ಮಲ್ ಅಂದರೆ ಜಿಯೋ ಮೀನ್ಸ್ ಅರ್ತ್, ಥರ್ಮಲ್ ಅಂದರೆ ಹೀಟ್. ಅರ್ಥಲ್ಲಿರೋ ಹೀಟ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ದ ಹೀಟ್ ಫ್ರಮ್ ವಿತಿನ್ ದ ಅರ್ತ್ ದಟ್ ಈಸ್ ಹಾರ್ನೆಸ್ ಫಾರ್ ಹೀಟಿಂಗ್ ವಾಟರ್ ಇನ್ ಟು ಸ್ಟೀಮ್ ಟು ಪವರ್ ಟರ್ಬೈನ್ಸ್. ಓಕೆ, ಸೊ ಇದೇನಾಗುತ್ತೆ ಅಂದರೆ ಅರ್ಥಲ್ಲಿರೋ ಟೆಂಪ್ರೇಚರ್ನ ಹೀಟ್ನ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ದ ಜಿಯೋಥರ್ಮಲ್ ಇಸ್ ರಿನ್ಯೂಯಬಲ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ಇದು ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಓಕೆ, ಸೊ ಲಿಸನ್, ಜಿಯೋಥರ್ಮಲ್ ಎನರ್ಜಿ ಲಿಸನ್. ಸೊ ಈ ಸೆಟಪ್ ಏನಾಗುತ್ತೆ ಅಂದರೆ ಜಿಯೋಥರ್ಮಲ್ ಎನರ್ಜಿ. ಸೊ ಜಿಯೋಥರ್ಮಲ್ ಏನಾಗುತ್ತೆ ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತಾರೆ ಅಂದರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಿಲೋ ದ ಗ್ರೌಂಡ್ ಲೆವೆಲ್ ಒಂದು ಏನಾಗುತ್ತೆ ಅಂದರೆ ಒಂದು ಇಂಜೆಕ್ಟ್ ಮಾಡ್ತಾರೆ. ಸೊ ಆ ಥರ ಇಂಜೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಹಾಟ್ ವಾಟರ್ ಲೇಯರ್ ಇರುತ್ತೆ. ಈ ಹಾಟ್ ವಾಟರ್ ಲೇಯರ್ ಎಲ್ಲಿರುತ್ತೆ ಅಂದರೆ ಮೋಸ್ಟ್ ಆಫ್ ದ ವ್ಯಾಲ್ಕನಸ್ ಏರಿಯಾಸ್ ಅಂತೀವಿ ಲೈಕ್ ಜ್ವಾಲಾಮುಖಿನ್ ಅಂತೀವಲ್ಲ ಆ ಥರ ಪ್ಲೇಸಸ್ನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಈ ಥರ ಪವರ್ ಪ್ಲಾಂಟ್ನ ಸೆಟಪ್ ಮಾಡ್ತೀವಿ. ಈ ಹಾಟ್ ವಾಟರ್ ಏನಾಗುತ್ತೆ ಅಂದರೆ ನೆಕ್ಸ್ಟ್
ಇನ್ನೊಂದು ವಾಲ್ ಇಂಜೆಕ್ಷನ್ಸ್ ವಾಲ್ ಇರುತ್ತಲ್ವ, ಇಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸೆಂಡ್ ಮಾಡ್ತೀವಿ. ಸೆಂಡ್ ಮಾಡುವಾಗ ಏನಾಗುತ್ತೆ ಅಂದರೆ ಆ ಹಾಟ್ ವಾಟರ್ ಜೊತೆ ಇರೋ ಸ್ಟೀಮ್ ಏನಾಗುತ್ತೆ ಅಂದರೆ ಇಲ್ಲಿರೋ ಟರ್ಬೈನಲ್ಲಿ ಟಚ್ ಆಗುತ್ತೆ. ಸೇಮ್ ಆ ಟರ್ಬೈನ್ ಏನಾಗುತ್ತೆ ಅಂದರೆ ರೊಟೇಟ್ ಆಗುತ್ತೆ. ಆ ಟರ್ಬೈನ್ ರೊಟೇಟ್ ಆಗೋವಾಗ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಒಂದು ಫಾರ್ಮ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ದಟ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಓಕೆ, ಆ ಜನರೇಟರ್ ಸೆಟಪ್ ಯೂಸ್ ಮಾಡಿ ಮೆಕ್ಯಾನಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಈ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಲೈನ್, ಟ್ರಾನ್ಸ್ಫಾರ್ಮರ್ಸ್ಗಳನ್ನ ಕೊಡ್ತೀವಿ. ಇದರ್ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡಿ ಫೈನಲ್ ಆಗಿ ಏನಾಗುತ್ತೆ ಅಂದರೆ ಕನ್ಸ್ಯೂಮರ್ ಪ್ಲೇಸ್ಗೆ ಹೋಗುತ್ತೆ. ಓಕೆ, ಇದು ಜಿಯೋಥರ್ಮಲ್. ಸೊ ಜಿಯೋಥರ್ಮಲ್ ಈಸ್ ನಥಿಂಗ್ ಬಟ್ ಅರ್ತ್ ಟೆಂಪ್ರೇಚರ್, ಅರ್ತ್ ಹೀಟಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೊ ರಿಮೈನಿಂಗ್ ಇರೋ ಹಾಟ್ ವಾಟರ್ ಏನಾಗುತ್ತೆ ಅಂದರೆ ಇಲ್ಲಿ ಕೂಲಿಂಗ್ ಟವರ್ ಇರುತ್ತೆ. ಸೊ ಸಿಮಿಲರ್ ಫಂಕ್ಷನ್ಸ್, ಕಂಡೆನ್ಸರ್ ಫಂಕ್ಷನ್ ಏನು ಮಾಡುತ್ತೋ ಅಲ್ಲಿ ಕೂಲಿಂಗ್ ಟವರಲ್ಲಿ ಏನಾಗುತ್ತೆ ಅಂದರೆ ಆ ವಾಟರ್ನ ಏನಾಗುತ್ತೆ ಅಂದರೆ ಕೂಲ್ ಮಾಡಿ ಅಗೈನ್ ರೀಸೈಕಲ್ ಮತ್ತೆ ಏನಾಗುತ್ತೆ ಅಂದರೆ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟೀಮ್ ಏನಾಗುತ್ತೆ ಅಂದರೆ ಟರ್ಬೈನಲ್ಲಿ ಟಚ್ ಆಗುವಾಗ ಆ ಟರ್ಬೈನ್ ರೊಟೇಟ್ ಆಗುತ್ತೆ. ಓಕೆ, ಸೊ ಈ ಪ್ರಾಸೆಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಜಿಯೋಥರ್ಮಲಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ಇದು ಮೋಸ್ಟ್ಲಿ ಎಲ್ಲ ಏರಿಯಾನಲ್ಲಿ ಏನಾಗುತ್ತೆ ಅಂದರೆ ಸೆಟ್ ಮಾಡೋಕ್ಕಾಗತ್ತೆ ಅಂದರೆ ಆಗಲ್ಲ. ಮೋಸ್ಟ್ಲಿ ಏನಾಗುತ್ತೆ ವ್ಯಾಲ್ಕನಸ್ ಏರಿಯಾಸ್ ಅಂತೀವಿ, ಲೈಕ್ ಜ್ವಾಲಾಮುಖಿನ ಅಂತೀವಲ್ಲ, ಆ ಥರ ಪ್ಲೇಸಸ್ನಲ್ಲಿ ಏನಾಗುತ್ತೆ ಅಂದರೆ ಸೆಟಪ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿರೋ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ದ ಅಡ್ವಾಂಟೇಜಸ್ ಈಸ್ ದ ಜಿಯೋಥರ್ಮಲ್ ಈಸ್ ರಿನ್ಯೂಯಬಲ್ ಎನರ್ಜಿ ಸೋರ್ಸ್. ಇದೇನಾಗುತ್ತೆ ಅಂದರೆ ರಿನ್ಯೂಯಬಲ್ ಎನರ್ಜಿ ಟೈಪ್ನಲ್ಲಿ ಬರುತ್ತೆ. ಸೊ ರಿನ್ಯೂಯಬಲ್ಗೆ ಅನದರ್ ನೇಮ್ ಇಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಓಕೆ, ಸೊ ಕ್ವಶನಲ್ಲಿ ಕೇಳ್ಬೋದು, ಸೊ ಜಿಯೋಥರ್ಮಲ್ ಈಸ್ ರಿನ್ಯೂಯಬಲಾ ನಾನ್ ರಿನ್ಯೂಯಬಲಾ ಆ ಥರ ಕೇಳಿದ್ರೆ ಇದು ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ದ ಎಫಿಷಿಯನ್ಸಿ ಈಸ್ ಹೈ. ಸೊ ಎಫಿಷಿಯನ್ಸಿ ಈಸ್ ನಥಿಂಗ್ ಬಟ್ ಪರ್ಫಾರ್ಮೆನ್ಸ್. ಸೊ ಇದರದ್ದು ಔಟ್ಪುಟ್ ನೋಡಿದ್ರೆ ಸೊ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಮಾಡ್ಬೋದು. ಎಫಿಷಿಯನ್ಸಿ ಈಸ್ ಹೈ. ನೆಕ್ಸ್ಟ್ ಒನ್ ಇಸ್ ಲೆಸ್ ಮೈಂಟೆನೆನ್ಸ್. ಇದನ್ನು ಮೇಂಟೈನ್ ಮಾಡೋದು ಏನಾಗುತ್ತೆ ಅಂದರೆ ತುಂಬ ಈಸಿ ಇರುತ್ತೆ. ಸೊ ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂದರೆ ಒಂದು ಡಿಗ್ ಮಾಡ್ತೀವಿ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಂಜೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಇಲ್ಲಿರೋ ಹಾಟ್ ವಾಟರ್ಸ್ ನೆಕ್ಸ್ಟ್ ಮೇಲೆ ಕಳಿಸ್ತೀವಿ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟೀಮ್ನಲ್ಲಿ ಏನಾಗುತ್ತೆ ಅಂದರೆ ಟರ್ಬೈನಲ್ಲಿ ಟಚ್ ಆಗೋವಾಗ ಆ ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಇದು ಮೇಂಟೈನ್ ಮಾಡೋದು ಏನಾಗುತ್ತೆ ಅಂದರೆ ತುಂಬ ಈಸಿ ಇರುತ್ತೆ, ಲೆಸ್ ಮೈಂಟೆನೆನ್ಸ್ ಅಂತೀವಿ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಓಕೆ, ದ ಇನ್ಸ್ಟಾಲೇಷನ್ ಕಾಸ್ಟ್ ಈಸ್ ಹೈ. ಸೊ ಆಲ್ ದ ಪವರ್ ಪ್ಲಾಂಟ್ಸ್, ಎಲ್ಲ ಪವರ್ ಪ್ಲಾಂಟಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟಾಲೇಷನ್ ಕಾಸ್ಟ್ ಆರ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಾಗುತ್ತೆ ಅಂದರೆ ಹೈ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ದ ಗ್ಯಾಸಸ್ ಆರ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಫಾರ್ ಎಕ್ಸಾಂಪಲ್ ಡಿಗ್ ಮಾಡೋವಾಗ ಸೊ ನಾವು ಏನಾಗುತ್ತೆ ಅಂದರೆ ಇಂಜೆಕ್ಟ್ ಮಾಡ್ತೀವಿ. ಆ ಥರ ಇಂಜೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ಸೊ ಗ್ಯಾಸಸ್ ಆರ್ ರಿಲೀಸ್ ಆಗುತ್ತೆ. ಯಾವ ಥರ ಗ್ಯಾಸಸ್ ಅಂದರೆ ಲೈಕ್ CO2, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಈ ಥರ ಏನಾಗುತ್ತೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ನ ಒಂದು ಕ್ರಿಯೇಟ್ ಮಾಡೋ ಗ್ಯಾಸಸ್ ಏನಾಗುತ್ತೆ ಅಂದರೆ ರಿಲೀಸ್ ಆಗೋಕ್ಕೆ ಚಾನ್ಸಸ್ ಇದೆ. ಇದು ಒನ್ ಆಫ್ ದ ಡ್ರಾಬ್ಯಾಕ್. ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ನಾಟ್ ವೈಡ್ಲಿ ಅವೈಲಬಲ್. ದಟ್ ಮೀನ್ಸ್ ಇದು ಎಲ್ಲ ಕಡೆನೂ ಏನಾಗುತ್ತೆ ಅಂದರೆ ಈ ಪವರ್ ಪ್ಲಾಂಟ್ನ ಸೆಟಪ್ ಮಾಡೋಕ್ಕಾಗುತ್ತಾ ಅಂದರೆ ಆಗಲ್ಲ. ಓನ್ಲಿ ವ್ಯಾಲ್ಕನಸ್ ಏರಿಯಾಸ್ನಲ್ಲಿ ಮಾತ್ರ ಸೆಟ್ ಮಾಡ್ತೀವಿ. ಓಕೆ, ಇದು ಜಿಯೋಥರ್ಮಲ್. ಸೊ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡಿದ್ದೀವಿ. ಸೊ ನೆಕ್ಸ್ಟ್ ಒಂದು ಜನರಲ್ ಕಾನ್ಸೆಪ್ಟ್. ಓಕೆ, ದ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ KPCL. ಸೊ KPCL is nothing but Karnataka Power Corporation Limited. That is 8846.305 megawatt. So megawatt ಅಂದರೆ mega means 10 to the power 6. Watt is nothing but SI unit of power. Okay, the total installed capacity of KPCL ಎಷ್ಟಿರುತ್ತೆ ಅಂದರೆ 8846.305 ಮೆಗಾವಾಟ್ಸ್ ಇರುತ್ತೆ. ಸೊ ಇದರಲ್ಲಿ ಬ್ಯಾಂಗ್ಳೂರ್ ಕನ್ಸ್ಯೂಮ್ಸ್ ಅಬೌಟ್ 1/3 ಆಫ್ ದ ಟೋಟಲ್ ಪವರ್. ಫಾರ್ ಎಕ್ಸಾಂಪಲ್ 1/3 ಆಫ್ ದ ಟೋಟಲ್ ಪವರ್ ಅಂದರೆ 1/3 ಆಫ್ 8846.305. ಓಕೆ, ಸೊ ಇದು ಟೋಟಲ್ ಪವರ್ನಲ್ಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದರೆ 1/3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅರೌಂಡ್ 3000 ಮೆಗಾವಾಟ್. ಸೊ ಅರೌಂಡ್ ಏನಾಗುತ್ತೆ ಅಂದರೆ 3000 ಮೆಗಾವಾಟ್ಸ್ ಏನಾಗುತ್ತೆ ಅಂದರೆ ಬ್ಯಾಂಗ್ಳೂರ್ಗೆ ಮಾತ್ರ ಏನಾಗುತ್ತೆ ಅಂದರೆ ಎಂಟೈರ್ ಸಿಟಿಗೆ ಏನಾಗುತ್ತೆ ಅಂದರೆ ಪವರ್ ಸಪ್ಲೈ ಕಳಿಸ್ತೀವಿ. ಓಕೆ, ನೆಕ್ಸ್ಟ್ ದ ಕರ್ನಾಟಕಸ್ ಆವ್ರೇಜ್ ಡಿಮ್ಯಾಂಡ್. ದ ಎಂಟೈರ್ ಸ್ಟೇಟ್ದು ಏನಾಗುತ್ತೆ ಅಂದರೆ ಆವ್ರೇಜ್ ಡಿಮ್ಯಾಂಡ್ ಪರ್ ಡೇ ಒಂದು ದಿವಸಕ್ಕೆ ಏನಾಗುತ್ತೆ ಅಂದರೆ ಮಿನಿಮಮ್ ಲೈಕ್ 6000 ಮೆಗಾವ್ಯಾಟ್ಸ್ ಇದ್ದರೆ ಸಾಕು. 6000 ಮೆಗಾವ್ಯಾಟ್ ಇದ್ದರೆ ದ ಎಂಟೈರ್ ಸಿಟಿಗೆ ಏನಾಗುತ್ತೆ ಅಂದರೆ ವಿತೌಟ್ ಫೈಲ್ ಸೊ ಪವರ್ ಸಪ್ಲೈ ಏನಾಗುತ್ತೆ ಅಂದರೆ ಕೊಡ್ಬೋದು. ಓಕೆ, ದ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ KPCL ಕೇಳಿದ್ರೆ 8846 ಮೆಗಾವಾಟ್ಸ್ ಇರುತ್ತೆ. ಸೊ ಇದರಲ್ಲಿ ಬ್ಯಾಂಗ್ಳೂರು ಮಾತ್ರ ಏನಾಗುತ್ತೆ ಅಂದರೆ 1/3 ಆಫ್ ಟೋಟಲ್ ಪವರ್ ಅರೌಂಡ್ 3000 ಮೆಗಾವಾಟ್ಸ್ ಏನಾಗುತ್ತೆ ಅಂದರೆ ಕನ್ಸ್ಯೂಮ್ ಆಗುತ್ತೆ.
ಸೊ ಕರ್ನಾಟಕ ಎಂಟೈರ್ ದ ಸ್ಟೇಟ್ ವಿತೌಟ್ ಪವರ್ ಫೇಲಿಯರ್. ಓಕೆ, ಸೊ ಎಂಟೈರ್ ಸ್ಟೇಟ್ಗೆ ನಾನು ಸಪ್ಲೈ ಕೊಡಬೇಕಂದ್ರೆ ಪರ್ ಡೇ ಏನಾಗುತ್ತಂದ್ರೆ 6000 ಮೆಗಾವ್ಯಾಟ್ಸ್ ಇದ್ದರೆ ಸಾಕು. ಇನ್ ಕೇಸ್ ಇದರಲ್ಲಿ ಏನಾವುದು ಶಾರ್ಟೇಜ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ನೈಬರಿಂಗ್ ಸ್ಟೇಟ್ಸ್ ಲೈಕ್ ತಮಿಳ್ನಾಡು, ಕೇರಳ ಅವ್ರ ಹತ್ರ ಏನಾಗುತ್ತಂದರೆ ಪರ್ಚೇಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕ ಪವರ್ ಜನ್ರೇಷನ್ ಮಿಕ್ಸ್. ಓಕೆ, ಸೊ ಇನ್ ಅವರ್ ಸ್ಟೇಟಲ್ಲಿ ಏನಾಗುತ್ತಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಸೋರ್ಸಸ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ಇದರಲ್ಲಿ ರಿನ್ಯೂಯಬಲ್ ಸೋರ್ಸಸ್ನ ಯೂಸ್ ಮಾಡಿ ಎಷ್ಟು ನಾವು ಜನ್ರೇಟ್ ಮಾಡ್ತೀವಿ ಅಂದರೆ 49% ರಿನ್ಯೂಯಬಲ್ ಸೋರ್ಸಸ್ ಪ್ಲಸ್ ಹೈಡ್ರೋ. ಸೊ 49 ಪ್ಲಸ್ 12%. ಸೊ ಟೋಟಲ್ ಏನಾಗುತ್ತೆ ಅಂದರೆ 61% ಏನಾಗುತ್ತಂದ್ರೆ ರಿನ್ಯೂಯಬಲ್ ಸೋರ್ಸಸ್ಸಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ರಿನ್ಯೂಯಬಲ್ ಸೋರ್ಸಸ್ ಅಂದರೆ ನಿಮ್ಗೆ ಗೊತ್ತು, ಲೈಕ್ ಸೋಲಾರ್ ಪವರ್ ಪ್ಲ್ಯಾಂಟ್, ಇನ್ನೊಂದು ಬಯೋಮಾಸ್, ನೆಕ್ಸ್ಟ್ ವಿಂಡ್ ಎನರ್ಜಿ, ಇನ್ನೊಂದು ಹೈಡ್ರೋ ಎಲೆಕ್ಟ್ರಿಕ್, ಇದೆಲ್ಲ ಯೂಸ್ ಮಾಡಿ ಏನಾಗುತ್ತಂದರೆ 61% ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಥರ್ಮಲ್ ಈಸ್ ನಥಿಂಗ್ ಬಟ್ ಲೈಕ್ ಕೋಲ್ ಏನಾಗುತ್ತಂದ್ರೆ ಥರ್ಮಲ್ ಅಂಡರ್ನಲ್ಲಿ ಬರುತ್ತೆ. ಇನ್ನೊಂದು ಫಾಸಿಲ್ ಫ್ಯೂಲ್ಸ್ ಅದೆಲ್ಲ ಏನಾಗುತ್ತಂದರೆ ಥರ್ಮಲ್ ಅಂಡರಲ್ಲಿ ಬರುತ್ತೆ. ಸೊ ಥರ್ಮಲ್ನಲ್ಲಿ ಏನಾಗುತ್ತಂದ್ರೆ 37% ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ನ್ಯೂಕ್ಲಿಯರ್ನಲ್ಲಿ ಏನಾಗುತ್ತಂದ್ರೆ ಓನ್ಲಿ 2%. ಓಕೆ, ಸೊ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ ಅಂದರೆ ಓನ್ಲಿ 2% ಮಾತ್ರ ಜನ್ರೇಟ್ ಮಾಡ್ತೀವಿ. ಸೊ ಇದೇನಾಗುತ್ತಂದರೆ ಟೋಟಲ್ ಪವರ್ ಜನ್ರೇಷನ್ಸ್ ಇನ್ ಅವರ್ ಕರ್ನಾಟಕ. ಸೊ ರಿನ್ಯೂಯಬಲ್ ಸೋರ್ಸಸ್ ಯೂಸ್ ಮಾಡಿ 61%, ನಾನ್ ರಿನ್ಯೂಯಬಲ್ ಸೋರ್ಸಸ್ ಯೂಸ್ ಮಾಡಿ ಏನಾಗುತ್ತಂದರೆ 39% ಯೂಸ್ ಮಾಡ್ತೀವಿ. ಓಕೆ, ಜನ್ರೇಟ್ ಮಾಡ್ತೀವಿ. ನೆಕ್ಸ್ಟ್, ಸೊ ಈ ಟಾಪಿಕ್, ಸೊ ಡಿಸ್ಕ್ರೈಬ್ ದ ಎನರ್ಜಿ ಸೋರ್ಸಸ್ ಆ್ಯಂಡ್ ಡಿಫ್ರೆಂಟ್ ನ್ಯಾಚುರಲ್ ರಿಸೋರ್ಸಸ್ ಏನಾಗುತ್ತಂದರೆ ಕಂಪ್ಲೀಟ್ ಆಯಿತು. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ಓಕೆ, ದ ಫಸ್ಟ್ ಕ್ವಶನ್ ಈಸ್ ವಿಚ್ ಈಸ್ ದ ಫಾಲೋಯಿಂಗ್ ಪವರ್ ಪ್ಲ್ಯಾಂಟ್ ಫ್ರೀ ಫ್ರಮ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್. ಓಕೆ, ಸೊ ವಿಚ್ ಈಸ್ ದ ಫಾಲೋಯಿಂಗ್ ಪವರ್ ಪ್ಲ್ಯಾಂಟ್ ಫ್ರೀ ಫ್ರಮ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ದಟ್ ಮೀನ್ಸ್ ಯಾವ ಪವರ್ ಪ್ಲ್ಯಾಂಟ್ ಏನಾಗುತ್ತಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನ ಕ್ರಿಯೇಟ್ ಮಾಡಲ್ಲ ಕೇಳ್ತವ್ರೆ. ಸೊ ಅದರದ್ದು ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ದ ಫಸ್ಟ್ ಒನ್ ಈಸ್ ಡೀಸೆಲ್. ಓಕೆ, ಸೊ ದ ಡೀಸೆಲ್ ಕಮ್ಮಿಂಗ್ಸ್ ಅಂಡರ್ಸ್ ಫಾಸಿಲ್ ಫ್ಯೂಯಲ್ಸ್ ಲೈಕ್ ಥರ್ಮಲ್ನಲ್ಲಿ ಬರುತ್ತೆ. ನಾನು ಡೀಸೆಲ್ ಯೂಸ್ ಮಾಡಿ ಏನಾಗುತ್ತಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ಡೀಸೆಲ್ ಅಂದರೆ ರಿನ್ಯೂಯಬಲ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ಲೈಕ್ ನಾನ್ ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಡೀಸೆಲ್ ಅದನ್ನು ಬರ್ನ್ ಮಾಡಿದ್ರೆ ಏನಾಗುತ್ತಂದರೆ ಅಲ್ಲಿ ಏರ್ ಪೊಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ನ್ಯೂಕ್ಲಿಯರ್. ಸೊ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಈಸ್ ರಿನ್ಯೂಯಬಲ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ಸೊ ನ್ಯೂಕ್ಲಿಯರ್ ಸೋರ್ಸ್ ಇಸ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ನ್ಯೂಕ್ಲಿಯರ್ ಯೂಸ್ ಮಾಡಿ ಏನಾಗುತ್ತಂದರೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತಂದರೆ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ಸ್ ಕ್ರಿಯೇಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಇಲ್ಲ. ನೆಕ್ಸ್ಟ್ ಒನ್ ಇಸ್ ಹೈಡ್ರೋ ಎಲೆಕ್ಟ್ರಿಕ್ ಅಂದರೆ ಲೈಕ್ ವಾಟರ್. ಸೊ ವಾಟರ್ನ ಯೂಸ್ ಮಾಡಿ ಏನಾಗುತ್ತಂದರೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ಆ ವಾಟರ್ ಪವರ್ ಪ್ಲ್ಯಾಂಟಿಂದ ಏನಾವುದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ ಲೈಕ್ ಏರ್ ಪೊಲ್ಯೂಷನ್ಸ್, ನಾಯ್ಸ್ ಪೊಲ್ಯೂಷನ್ಸ್, ಲ್ಯಾಂಡ್ ಪೊಲ್ಯೂಷನ್ಸ್ ಏನಾವುದು ಕ್ರಿಯೇಟ್ ಆಗುತ್ತೆ ಅಂದರೆ ಇಲ್ಲ. ಸೊ ಅವಾಗ ಏನಾಗುತ್ತಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 4th ಒನ್ ನೋಡಿ, ಕೋಲ್. ಸೊ ಕೋಲ್ ಪವರ್ ಪ್ಲ್ಯಾಂಟ್ ಏನು ಮಾಡ್ತೀವಿ ಅಂದರೆ ಕೋಲ್ನ ಬರ್ನ್ ಮಾಡ್ತೀವಿ. ಬರ್ನ್ ಮಾಡುವಾಗ ಏನಾಗುತ್ತಂದರೆ ಏರ್ ಪೊಲ್ಯೂಷನ್ಸ್ ಲೈಕ್ ಹೈ ಅಮೌಂಟ್ ಆಫ್ ಏನಾಗುತ್ತೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಲೈಕ್ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಇದನ್ನು ಆಗಲ್ಲ. ಓಕೆ, so the correct answer is hydroelectric power plant. So which is the following power plant free from environmental pollutions ಕೇಳಿದ್ರೆ hydroelectric power plant ಆಗುತ್ತೆ. Okay, so next question is which is a conventional source of energy ಅಂತಾರೆ. ಫಸ್ಟ್ ಕನ್ವೆನ್ಷನಲ್ ಸೋರ್ಸಸ್ ಎನರ್ಜಿ ಅಂದರೆ ಏನು, ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನು ಕೇಳ್ತಾರೆ. ಓಕೆ, ದ ಕನ್ವೆನ್ಷನಲ್ ಸೋರ್ಸಸ್ಗೆ ಅನದರ್ ನೇಮ್ ಇಸ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಅಂತೀವಿ. ಓಕೆ, ಸೊ ಆಪ್ಷನ್ ಎ ಸೋಲಾರ್ ಇಸ್ ರಿನ್ಯೂಯಬಲ್ ಕ್ಯಾಟಗರಿನಲ್ಲಿ ಬರುತ್ತೆ, ಇಲ್ಲಾಂದರೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಮಲ್ ಇಸ್ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ಇದು ನಾನ್ ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿ ಏನಾಗುತ್ತಂದರೆ ರಿನ್ಯೂಯಬಲ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ಇದು ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಅದೇನಾಗುತ್ತಂದರೆ ವಾಟರ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ, ಅದನ್ನು ಏನಾಗುತ್ತಂದ್ರೆ ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಈಸ್ ಎ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಕನ್ವೆನ್ಷನಲ್ ಸೋರ್ಸಸ್ಗೆ ಅನದರ್ ನೇಮ್ ಈಸ್ ನಾನ್ ರಿನ್ಯೂಯಬಲ್ ಎನರ್ಜಿನ ಅರ್ಥ. ಓಕೆ, ಸೊ ಇದರಲ್ಲಿ ನಾನ್ ರಿನ್ಯೂಯಬಲ್ ಎನರ್ಜಿ ಯಾವುದನ್ನು ಕೇಳಿದ್ರೆ ಆಪ್ಷನ್ ಬಿ, ದಟ್ ಈಸ್ ಥರ್ಮಲ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತಂದರೆ ಥರ್ಮಲ್ ಪವರ್ ಪ್ಲ್ಯಾಂಟ್. ಓಕೆನಾ, ಸೊ ಥರ್ಮಲ್ ಸೋರ್ಸಸ್ ಏನಾಗುತ್ತೆ ಅಂದರೆ ಕನ್ವೆನ್ಷನಲ್ ಸೋರ್ಸಸ್ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ
ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಕೇಳ್ತಾರೆ. ಸೊ ಇದರಲ್ಲಿ ನಾನ್ ರಿನ್ಯೂಯಬಲ್ ಸೋರ್ಸಸ್ ಎನರ್ಜಿ ಯಾವುದನ್ನು ಕೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ರಿನ್ಯೂಯಬಲ್ ಎನರ್ಜಿ ಅಂದರೆ ಏನೇನು ಬರುತ್ತೆ, ನಾನ್ ರಿನ್ಯೂಯಬಲ್ ಎನರ್ಜಿ ಏನೇನು ಬರುತ್ತೆ. ಸೊ ರಿನ್ಯೂಯಬಲ್ ಎನರ್ಜಿ ಕೇಳಿದ್ರೆ ಲೈಕ್ ಹೈಡ್ರೋ ಎಲೆಕ್ಟ್ರಿಕ್, ನೆಕ್ಸ್ಟ್ ಸೋಲಾರ್, ನೆಕ್ಸ್ಟ್ ವಿಂಡ್, ನೆಕ್ಸ್ಟ್ ಬಯೋಮಾಸ್, ಜಿಯೋಥರ್ಮಲ್, ಇದೆಲ್ಲ ಏನಾಗುತ್ತೆ ಅಂದರೆ ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ನಾನ್ ರಿನ್ಯೂಯಬಲ್ ಸೋರ್ಸಸ್ ಕೇಳಿದ್ರೆ ಲೈಕ್ ಥರ್ಮಲ್ ಅಂದರೆ ಲೈಕ್ ಕೋಲ್ ಬರುತ್ತೆ, ಫಾಸಿಲ್ ಫ್ಯೂಲ್ಸ್, ಪೆಟ್ರೋಲಿಯಂ, ಡೀಸೆಲ್, ನೆಕ್ಸ್ಟ್ ಏನಾಗುತ್ತೆ ನ್ಯಾಚುರಲ್ ಗ್ಯಾಸ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ನಾನ್ ರಿನ್ಯೂಯಬಲ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಯಾವುದನ್ನು ಕೇಳಿದ್ದಾರೆ. ಸೊ ಸೋಲಾರ್ ಇದೇನಾಗುತ್ತೆ ಅಂದರೆ ರಿನ್ಯೂಯಬಲ್ ಎನರ್ಜಿ. ನೆಕ್ಸ್ಟ್ ಥರ್ಮಲ್, ಸೊ ಏನಾಗುತ್ತೆ ಅಂದರೆ ನಾನ್ ರಿನ್ಯೂಯಬಲ್ ಎನರ್ಜಿನಲ್ಲಿ ಬರುತ್ತೆ. ನೆಕ್ಸ್ಟ್ ವಿಂಡ್ ಎನರ್ಜಿ, ದಟ್ ಈಸ್ ರಿನ್ಯೂಯಬಲ್ ಸೋರ್ಸ್. ನೆಕ್ಸ್ಟ್ ಒನ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್, ಅದೇನಾಗುತ್ತೆ ಅಂದರೆ ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಥರ್ಮಲ್. ಸೊ ಥರ್ಮಲ್ ಕೊಡ್ಬೋದು, ಇಲ್ಲಾಂದರೆ ಕೋಲ್ ಕೊಡ್ಬೋದು, ಇಲ್ಲಾಂದರೆ ಫಾಸಿಲ್ ಫ್ಯೂಲ್ಸ್ ಲೈಕ್ ಪೆಟ್ರೋಲಿಯಂ, ಡೀಸೆಲ್ ಆ ಥರ ಕೊಡ್ತಾರೆ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಕೇಳಿದ್ರೆ ಥರ್ಮಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ದ ಫ್ಯೂಲ್ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೊ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡೋ ಫ್ಯೂಲ್ ಅಂದರೆ ಸೋರ್ಸಸ್ ಯಾವುದನ್ನು ಕೇಳ್ತಾರೆ. ಆಪ್ಷನ್ ಎ ಇಸ್ ವಾಟರ್. ಸೊ ವಾಟರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಆಗಲ್ಲ. ನೆಕ್ಸ್ಟ್ ಒನ್ ಇಸ್ ಯುರೇನಿಯಂ. ಸೊ ಯುರೇನಿಯಂ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡ್ತೀವಿ, ಇದು ಆಗಲ್ಲ. ನೆಕ್ಸ್ಟ್ ಬಯೋಮಾಸ್. ಸೊ ಬಯೋಮಾಸ್ ಏನಾಗುತ್ತೆ ಅಂದರೆ ಲೈಕ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್. ಸೊ ಬಯೋಮಾಸಸ್ದು ಮೇನ್ ಸೋರ್ಸಸ್ ನೋಡಿದ್ರೆ ಅನಿಮಲ್ ವೇಸ್ಟ್, ಪ್ಲ್ಯಾಂಟ್ ವೇಸ್ಟ್ ಅದೆಲ್ಲ ಬರ್ನ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ಬಯೋಮಾಸ್ ಈಸ್ ಕಮಿಂಗ್ ಅಂಡರ್ ಲೈಕ್ ರಿನ್ಯೂಯಬಲ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂದರೆ ಲೈಕ್ ಫಾಸಿಲ್ ಫ್ಯೂಲ್ಸ್, ಪೆಟ್ರೋಲಿಯಂ, ಡೀಸೆಲ್, ನೆಕ್ಸ್ಟ್ ಕೋಲ್, ಇದೆಲ್ಲ ಏನಾಗುತ್ತೆ ಅಂದರೆ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಬರುತ್ತೆ. ಸೊ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಯಾವ ಥರ ಸೋರ್ಸಸ್ ಯೂಸ್ ಮಾಡ್ತೀವಿ, ಇಲ್ಲ ಯಾವ ಥರ ಫ್ಯೂಲ್ಸ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಇದರ್ ಕೋಲ್ ಆರ್ ಪೆಟ್ರೋಲಿಯಂ, ಡೀಸೆಲ್ ಇದೆಲ್ಲ ಬರುತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫಾಸಿಲ್ ಫ್ಯೂಲ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದ ಮೇನ್ constituent of biogas. The main constituent is nothing but main source. Okay, main source of biogas ಅಂತಾರೆ. ಬಯೋಗ್ಯಾಸ್ ಅನ್ಬೋದು, ಇಲ್ಲ ಅಂದರೆ ನ್ಯಾಚುರಲ್ ಗ್ಯಾಸ್ ಅಂತಾರೆ. ಸೊ ನ್ಯಾಚುರಲ್ ಗ್ಯಾಸ್ನಲ್ಲಿ ಏನಾಗುತ್ತೆ ಅಂದರೆ ಮೇನ್ ಸೋರ್ಸಸ್ ಯಾವುದನ್ನು ಕೇಳ್ತಾರೆ. ಆಪ್ಷನ್ ಎ ಮೀಥೇನ್, ನೆಕ್ಸ್ಟ್ ಆಪ್ಷನ್ ಬಿ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಓಕೆ, ಸೊ ಇದರಲ್ಲಿ ಮೇನ್ ಸೋರ್ಸಸ್ ಯಾವುದನ್ನು ಕೇಳಿದ್ರೆ ದಟ್ ಈಸ್ ಮೀಥೇನ್. ಓಕೆ, ಬಯೋಗ್ಯಾಸ್ ಆರ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಮೇನ್ ಸೋರ್ಸಸ್ ಕೇಳಿದ್ರೆ ಮೀಥೇನ್ ಆರ್ ಈಥೇನ್ ಆರ್ ಪ್ರೊಪೇನ್ ಆರ್ ಬೆಂಟೇನ್, ಬ್ಯೂಟೇನ್ ಅದೆಲ್ಲ ಬರುತ್ತೆ. ಸೊ ಅದೆಲ್ಲ ಏನಾಗುತ್ತೆ ಅಂದರೆ ನ್ಯಾಚುರಲ್ ಗ್ಯಾಸಸ್ ಲೈಕ್ ಬಯೋಗ್ಯಾಸ್ ಕ್ಯಾಟಗರಿನಲ್ಲಿ ಬರುತ್ತೆ. ಓಕೆ, ದ ಮೇನ್ ಕಾನ್ಸ್ಟಿಟ್ಯೂಂಟ್ ಈಸ್ ನಥಿಂಗ್ ಬಟ್ ಮೇನ್ ಸೋರ್ಸ್ ಆಫ್ ಬಯೋಗ್ಯಾಸ್ ಕೇಳಿದ್ರೆ ಮೀಥೇನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ದ ಫೋಟೋವೋಲ್ಟಾಯಿಕ್. ಆಲ್ರೆಡಿ ಸೋಲಾರ್ ಪವರ್ ಪ್ಲ್ಯಾಂಟಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. The photovoltaic energy is the conversion of sunlight into. So photovoltaic ಅಂದರೆ ಪಿ ವಿ ಸಿಸ್ಟಮ್ ಅಂತೀವಿ. ದ ಫೋಟೋ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡುತ್ತೆ. ದ ಫೋಟೋವೋಲ್ಟಾಯಿಕ್ ಎನರ್ಜಿ ಈಸ್ ದ ಕನ್ವರ್ಷನ್ ಆಫ್ ಸನ್ಲೈಟ್, ಲೈಟ್ ಇಂಟು ವಿಚ್ ಟೈಪ್ ಆಫ್ ಎನರ್ಜಿನ ಕೇಳ್ತಾರೆ. ಆಪ್ಷನ್ ಎ ಕೆಮಿಕಲ್ ಎನರ್ಜಿ, ರಾಂಗ್. ಆಪ್ಷನ್ ಬಿ ಬಯೋಗ್ಯಾಸ್, ಇಲ್ಲ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಆಗುತ್ತೆ. ಸೊ ಸೋಲಾರ್ ಪವರ್ ಪ್ಲ್ಯಾಂಟಲ್ಲಿ ಏನು ಮಾಡ್ತೀವಿ ಅಂದರೆ ಸನ್ಲೈಟ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತೀವಿ, ಆರ್ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಜಿಯೋಥರ್ಮಲ್. ಸೊ ಜಿಯೋಥರ್ಮಲ್ ಇಲ್ಲ. ಸೊ ಫೋಟೋವೋಲ್ಟಾಯಿಕ್ ಎನರ್ಜಿ ಅಂದರೆ ದ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಲೈಟ್ ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕಲ್ ಆಗಿ ಏನಾಗುತ್ತೆ ಕನ್ವರ್ಟ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಲೆಕ್ಟ್ರಿಸಿಟಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಫಾಲೋಯಿಂಗ್ ಇಸ್ ದ ಟ್ರೂ ಫಾರ್ ಪ್ರೊಡ್ಯೂಸಿಂಗ್ ನ್ಯೂಕ್ಲಿಯರ್ ಎನರ್ಜಿ. ಒಂದು ನ್ಯೂಕ್ಲಿಯರ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಯಾವುದು ಟ್ರೂ, ಒಂದು 4 ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಯಾವುದು ಟ್ರೂ ಕಂಡೀಷನ್ಸ್ ಕೇಳ್ತಾರೆ. ಓಕೆ, ನಮಗೆ ಸ್ಟೇಟ್ಮೆಂಟ್ ಥರ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ, ದ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್. ಹೆವಿ ಆಟಮ್ ಅಂದರೆ ಲೈಕ್ ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ ಆ ಥರ. ಹೆವಿ ಆಟಮ್ ಈಸ್ ಬಂಬರ್ಡೆಡ್ ಈಸ್ ಅಂದರೆ ಹೆವಿ ಆಟಮ್ ಏನಾಗುತ್ತೆ ಅಂದರೆ ಒಂದು ನ್ಯೂಟ್ರಾನ್ ಜೊತೆ ಏನಾಗುತ್ತೆ ಅಂದರೆ ಕಂಬೈನ್ ಮಾಡ್ತಾರೆ ವಿತ್ ಲೋ ಎನರ್ಜಿ ನ್ಯೂಟ್ರಾನ್ಸ್. ಸೊ ಇದು ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಈ ಪ್ರಾಸೆಸ್ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ, ಇದಾಗುತ್ತೆ. ನೆಕ್ಸ್ಟ್ ನೋಡಿ ಆಪ್ಷನ್ ಬಿ ನೋಡಿದ್ರೆ ನ್ಯೂಕ್ಲಿಯರ್ ಫಿಷನ್ ಟೇಕ್ಸ್ ಪ್ಲೇಸ್. ಆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕೇಳಿದ್ರೆ ಫಿಷನ್. ಓಕೆ, ಸೊ ನ್ಯೂಕ್ಲಿಯರ್ ಫಿಷನ್ ಅಂತೀವಿ.
ನೆಕ್ಸ್ಟ್ ಆಪ್ಷನ್ ನೋಡಿ, ಬೋತ್ ಎ ಆ್ಯಂಡ್ ಬಿ. ಸೊ ಎರಡು ಇನ್ವಾಲ್ವ್ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್ಸ್ ಬಂಬರ್ಡೆಡ್ ವಿತ್ ಲೋ ಎನರ್ಜಿ ನ್ಯೂಟ್ರಾನ್ಸ್ ಪ್ಲಸ್ ನ್ಯೂಕ್ಲಿಯರ್ ಫಿಷನ್ಸ್, ಇದು ಎರಡು ಏನಾಗುತ್ತೆ ಅಂದರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ನನ್ ಆಫ್ ದಿ ಅಬೋ. ಓಕೆ, ಒಂದು ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂನ್ ಕೇಳ್ತಾರೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಅಂದರೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಹೆವಿ ಆಟಮ್ ಏನಾಗುತ್ತೆ ಅಂದರೆ ಒಂದು ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡಿದ್ರೆ ಅದು ಬೇರಿಯಮ್, ಕ್ರಿಪ್ಟಾನ್ ಆ ಥರ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಸೊ ಆ ಪ್ರಾಸೆಸ್ಗೆ ಏನಂತೀವಿ ಅಂದರೆ ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಸೊ ಆಪ್ಷನ್ ಎನೂ ಆಗುತ್ತೆ, ಬಿನೂ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಬೋತ್ ಎ ಆ್ಯಂಡ್ ಬಿ. ಸೊ ಆಪ್ಷನ್ ಎ ಮತ್ತು ಬಿ ಎರಡೂ ಆಗುತ್ತೆ ನಂದಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗುತ್ತೆ. ಓಕೆ, ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಪ್ರೊಡ್ಯೂಸಿಂಗ್ ನ್ಯೂಕ್ಲಿಯರ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಯಾವ ಥರ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂದರೆ ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಆ ನ್ಯೂಕ್ಲಿಯರ್ ಫಿಷನ್ ಅಂದರೆ ಹೆವಿ ಆಟಮ್ಸ್ ಬಂಬರ್ಡೆಡ್ ವಿತ್ ಲೋ ಎನರ್ಜಿ ನ್ಯೂಟ್ರಾನ್. ಹೆವಿ ಆಟಮ್ ಏನಾಗುತ್ತೆ, ಲೋ ಎನರ್ಜಿ ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡುವಾಗ ಅದು ಸ್ಪ್ಲಿಟ್ ಆಗುತ್ತೆ. ಸೊ ಅದು ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಸೊ ಬೋತ್ ಎ ಆ್ಯಂಡ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, so next question is, in a hydroelectric power plant, okay, hydroelectric power plant, more electrical power can be generated. ಅಂದ್ರೆ more electricity ಏನಾಗುತ್ತೆ ಅಂದರೆ ಜನರೇಟ್ ಮಾಡ್ತೀವಿ if water falls from a greater height because. ಸೊ ಅದರದ್ದು ರೀಸನ್ ಏನನ್ನು ಕೇಳ್ತಾರೆ. ಆಪ್ಷನ್ ಎ ನೋಡಿ, ಇಟ್ಸ್ ಟೆಂಪ್ರೇಚರ್ ಇನ್ಕ್ರೀಸಸ್. ಸೊ ಲಿಸನ್, ಈ ಕ್ವಶನ್ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟಲ್ಲಿ ಮೋರ್ ಎಲೆಕ್ಟ್ರಿಕಲ್ ಪವರ್ ಜನರೇಟೆಡ್. ಸೊ ಹೈ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಏನಾಗುತ್ತೆ ಅಂದರೆ ಜನರೇಟ್ ಮಾಡ್ತೀವಿ ಇಫ್ ವಾಟರ್ ಫಾಲ್ಸ್ ಫ್ರಮ್ ಎ ಗ್ರೇಟರ್ ಹೈಟ್. ಒಂದು ಗ್ರೇಟರ್ ಹೈಟಿಂದ ಏನಾಗುತ್ತೆ ಅಂದರೆ ವಾಟರ್ ಏನಾಗುತ್ತೆ ಅಂದರೆ ಫಾಲ್ ಆಗುತ್ತೆ. ಬಿಕಾಸ್ ರೀಸನ್ ಏನನ್ನು ಕೇಳ್ತಾರೆ, ಇಟ್ಸ್ ಟೆಂಪ್ರೇಚರ್ ಇನ್ಕ್ರೀಸಸ್. ಟೆಂಪ್ರೇಚರ್ ಜಾಸ್ತಿ ಇದೆ, ಸೊ ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನಂತರ. ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ಲಾರ್ಜರ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಇದು ಒಂದು ಡ್ಯಾಮ್ ಸೆಟಪ್ ಇಟ್ಕೊಳ್ಳಿ. ಓಕೆ, ಸೊ ಇದು ಏನಾಗುತ್ತೆ ಅಂದರೆ ವಾಟರ್ಸ್ ಇರುತ್ತೆ. ಇದು ನಾನು ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿರೋ ಎನರ್ಜಿನ ಸ್ಟೋರ್ಡ್ ಎನರ್ಜಿ ಅಂತೀವಿ ಆರ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಈ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂದರೆ ಓಪನ್ ಮಾಡುವಾಗ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ದ ಸ್ಟೋರ್ಡ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಅಂದರೆ ಲೈಕ್ ಮೂವ್ಮೆಂಟಲ್ಲಿರೋ ಎನರ್ಜಿಯಾಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಟರ್ಬೈನ್ ಸೆಟಪ್ ಇರುತ್ತೆ. ಟರ್ಬೈನ್ ಸೆಟಪ್, ಈ ವಾಟರ್ ಏನಾಗುತ್ತೆ ಅಂದರೆ ಟರ್ಬೈನ್ ಮೇಲೆ ಟಚ್ ಆಗುವಾಗ ಆ ಟರ್ಬೈನ್ ರೊಟೇಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ ಲೈಕ್ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಟ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಓಕೆ, ಸೊ ಲಾರ್ಜರ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆರ್ ಸ್ಟೋರ್ಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಸೊ ಇದು ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ನೋಡಿ, ದ ಎಲೆಕ್ಟ್ರಿಸಿಟಿ ಕಂಟೆಂಟ್ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ಹೈಟ್. ಓಕೆ, ಸೊ ಇದ್ರದ್ದು ಹೈಟ್ ಏನಾವುದು ಇನ್ಕ್ರೀಸ್ ಆದರೆ ಅದರದ್ದು ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಗಲ್ಲ. ಸೊ ಆಪ್ಷನ್ ಸಿ ಏನಾಗುತ್ತೆ ಅಂದರೆ ಆಗಲ್ಲ. ನೆಕ್ಸ್ಟ್ ನೋಡಿ, ನನ್ ಆಫ್ ದಿ ಅಬೋ, ಇದು ಮೂರಲ್ಲಿ ಯಾವುದು ಇಲ್ಲ ನಂತಾರೆ. ಸೊ ಇದನ್ನು ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲಾರ್ಜರ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಆರ್ ಸ್ಟೋರ್ಡ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿಯಾಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಮೋರ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇನ್ ಎ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಮೋರ್ ಎಲೆಕ್ಟ್ರಿಕಲ್ ಪವರ್ ಕ್ಯಾನ್ ಬಿ ಜನರೇಟೆಡ್ ಇಫ್ ವಾಟರ್ ಫಾಲ್ಸ್ ಫ್ರಮ್ ಎ ಗ್ರೇಟರ್ ಹೈಟ್ ಬಿಕಾಸ್ ದ ಲಾರ್ಜರ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಆರ್ ಸ್ಟೋರ್ಡ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿಯಾಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್, ದ ಫಾಲೋಯಿಂಗ್ ಮೆಟೀರಿಯಲ್ ಯೂಸ್ಡ್ ಟು ಮೇಕ್ ಸೋಲಾರ್ ಸೆಲ್ಸ್. ಓಕೆ, ಒಂದು ಸೋಲಾರ್ ಸೆಲ್ಸ್ನ ಏನಾಗುತ್ತೆ ಅಂದರೆ ಲೈಕ್ ಯಾವ ಮೆಟೀರಿಯಲ್, ಸೋಲಾರ್ ಪ್ಯಾನಲಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಪ್ಷನ್ ಎ ಜರ್ಮಾನಿಯಮ್. ಸೊ ಜರ್ಮಾನಿಯಮ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಸಿಲಿಕಾನ್. ಓಕೆ, ಸಿಲಿಕಾನ್ ಯೂಸ್ ಮಾಡ್ತೀವಿ. ಸೊ ಸೋಲಾರ್ ಪ್ಯಾನಲ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ಆರ್ ಪಾಲಿಸಿಲಿಕಾನ್ ಅಂತೀವಿ. ದ ಸಿಲಿಕಾನ್ ಈಸ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್. ಓಕೆ, ಇದೊಂದು ಸೆಮಿ ಕಂಡಕ್ಟರ್ ಮೆಟೀರಿಯಲ್. ಯಾಕೆ ನಾವು ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ನಾವು ಸಿಲಿಕಾನ್ ಯೂಸ್ ಮಾಡ್ತೀವಿ ಅಂದರೆ ಈ ಸಿಲಿಕಾನ್ಗೆ ಸಮ್ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಲೈಕ್ ಸ್ಟೇಬಲ್ ಸ್ಟ್ರಕ್ಚರ್ ಇರುತ್ತೆ. ಇನ್ನೊಂದು ಇದನ್ನು ಪ್ಯೂರಿಫೈ ಮಾಡೋದು ತುಂಬ ಈಸಿ ಇರುತ್ತೆ ಪ್ರಾಸೆಸ್. ಇನ್ನೊಂದು ಕಾಸ್ಟ್ ಏನಾಗುತ್ತೆ ಅಂದರೆ ಕಡಿಮೆ ಇರುತ್ತೆ. ಓಕೆ, ಸೊ ಇದು ಸಿಲಿಕಾನ್. ಇಂಡಿಯಮ್. ಸೊ ಇಂಡಿಯಮ್ ಆಗುತ್ತೆ ಅಂದರೆ ಆಗಲ್ಲ. ನನ್ ಆಫ್ ದಿ ಅಬೋ. ಓಕೆ, ಸೊ ದ ಫಾಲೋಯಿಂಗ್ ಮೆಟೀರಿಯಲ್ used to make solar cell is silicon or polysilicon ಅಂತೀವಿ.
So solar panel is made up of silicon material. Okay. So next question, the power generated in a windmill. Okay, power generated in a windmill that is more in rainy season. ಅಂದ್ರೆ ರೈನಿ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪವರ್ ಜನರೇಟ್ ಮಾಡೋದು ಜಾಸ್ತಿ ಇರುತ್ತೆ ಅಂತಾರೆ. ಇದು ರಾಂಗ್, ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ದ ಪವರ್ ಜನರೇಟೆಡ್ ಇನ್ ಎ ವಿಂಡ್ ಮಿಲ್ ಇಟ್ ಡಿಪೆಂಡ್ಸ್ ಆನ್ ದ ಹೈಟ್ ಆಫ್ ದ ಟವರ್. ಸೊ ದ ಹೈಟ್ ದಟ್ ಮೇ ಬಿ ಏನಾಗುತ್ತೆ ಅಂದ್ರೆ ಲೋಯರ್ ಹೈಟ್ ಆರ್ ಹೈಯರ್ ಹೈಟ್ ಏನಾವುದು ಜಾಸ್ತಿ ಇದ್ದರೆ ಸೊ ಇದೇನಾಗುತ್ತೆ ಅಂದರೆ ಹೈಟ್ನ ಡಿಪೆಂಡ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದೂ ಆಗಲ್ಲ. ನೆಕ್ಸ್ಟ್, ದ ಪವರ್ ಡಿಪೆಂಡ್ಸ್ ಆನ್ ವಿಂಡ್ ವೆಲಾಸಿಟಿ. ಅಂದರೆ ವಿಂಡ್ ವೆಲಾಸಿಟಿ ಅಂದರೆ ಸ್ಪೀಡ್, ಇಟ್ ಡಿಪೆಂಡ್ಸ್ ಆನ್ ದ ಸ್ಪೀಡ್. ಸ್ಪೀಡ್ ಜಾಸ್ತಿ ಇರೋವಾಗ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸ್ಪೀಡ್ ಕಡಿಮೆ ಇರೋವಾಗ ಏನಾಗುತ್ತೆ ಅಂದರೆ ಲೆಸ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಪ್ಲಾಂಟಿಂಗ್ ಟಾಲ್ ಟ್ರೀಸ್ ಕ್ಲೋಸರ್ ಟು ದ ಟವರ್. ಓಕೆ, ಒಂದು ಟಾಲ್ ಟ್ರೀಸ್ನ ಏನಾಗುತ್ತೆ ಅಂದರೆ ಆ ಟವರ್ ಹತ್ರ ಹೋಗಿ ಪ್ಲಾಂಟ್ ಮಾಡಿದ್ರೆ ಅದರದ್ದು ಪವರ್ ಏನಾಗುತ್ತೆ ಅಂದರೆ ಜಾಸ್ತಿ ಜನ್ರೇಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಆಗಲ್ಲ. ಓಕೆ, ಸೊ ಅವಾಗ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ದ ಪವರ್ ಜನರೇಟೆಡ್ ಇನ್ ಎ ವಿಂಡ್ ಮಿಲ್ ಡಿಪೆಂಡ್ಸ್ ಆನ್ ವಿಂಡ್ ವೆಲಾಸಿಟಿ. ಸೊ ವೆಲಾಸಿಟಿನ ಅಂತೀವಿ, ಇಲ್ಲ ಅಂದರೆ ಅದರ ಸ್ಪೀಡ್. ಡಿಪೆಂಡ್ಸ್ ಆನ್ ದ ಸ್ಪೀಡ್. ಸ್ಪೀಡ್ ಜಾಸ್ತಿ ಇದ್ದರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು. ಸ್ಪೀಡ್ ಕಡಿಮೆ ಇದ್ದರೆ ಅದರದ್ದು ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಮೋಟಿವೇಶನ್ಸ್. ಓಕೆ, ಎ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಆ್ಯಡ್ಸ್ ಅಪ್ ಟು ಬಿಗ್ ರಿಸಲ್ಟ್. ಓಕೆ, ಅಟ್ ಎ ಟೈಮ್ ಏನಾಗುತ್ತೆ ಅಂದರೆ 5 ಚಾಪ್ಟರ್ಸ್ನ ಓದೋಕ್ಕಾಗತ್ತಂದರೆ ಇಂಪಾಸಿಬಲ್. ಓಕೆ, ಇದು ಡಿಫಿಕಲ್ಟ್ ಇರುತ್ತೆ. ಸೊ ಇನ್ನೊಂದು ನಿಮ್ಮ DCT ಎಕ್ಸಾಮ್ ಏನಂದರೆ ಲೈಕ್ ಡಿಸ್ಕ್ರಿಪ್ಟಿವ್ ಟೈಪ್ ಇಲ್ಲ, ಇದೊಂದು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಒಂದೇ ದಿವಸದಲ್ಲಿ ಏನಾಗುತ್ತೆ ಅಂದರೆ ಒಂದು 10 ಕ್ವಶನ್ಸ್ ಮಾತ್ರ ಓದ್ಕೊಂಡು ಹೋದರೆ ಲೈಕ್ ಅದರಲ್ಲಿ 5 ಕ್ವಶನ್ಸ್ ಬರುತ್ತೆ. ಏನೋ ಒಂದು ರಿಲೇಟೆಡ್ ಸ್ಟೋರೀಸ್ ಏನಾದ್ರು ಬರೆದ್ರೆ ಮಾರ್ಕ್ಸ್ ಬರುತ್ತೆ ಅಂದರೆ ಇಲ್ಲ. ಸೊ ಒಂದೊಂದು ಕ್ವಶನ್ಸ್ ಏನಾಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ಸ್. ಅದೇ ಥರನೇ ಒಂದೊಂದು ಕ್ಲಾಸ್ನೂ ಏನಾಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆ, ಒಂದೇ ಸರಿ ಏನಾಗುತ್ತೆ ಅಂದರೆ ಪೂರ್ತಿ ಕಾನ್ಸೆಪ್ಟ್ ಲೈಕ್ ಪೂರ್ತಿ ಚಾಪ್ಟರ್ನ ಕವರ್ ಮಾಡೋದು ಡಿಫಿಕಲ್ಟ್ ಇರುತ್ತೆ. ಸೊ ಎ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಆ್ಯಡ್ಸ್ ಅಪ್ ಟು ಬಿಗ್ ರಿಸಲ್ಟ್. ನೀವು ಡೈಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಹೋದರೆ ಅಟ್ ಟೈಮ್ ಆಫ್ ಎಕ್ಸಾಮ್ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಈಸಿ ಇರುತ್ತೆ. ಸೊ ಆ ಥರ ವೇನಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಮೋಟಿವೇಟ್ ಮಾಡೋಕ್ಕೆ ಈ ಒಂದು ಮೋಟಿವೇಶನ್ ಸ್ಲೈಡ್ನ ಹಾಕಿದ್ದೀನಿ. ಓಕೆ, ಸೊ ಇದೇ ಥರ ಏನಾಗುತ್ತೆ ಅಂದರೆ ಡೈಲಿ ನಿಮ್ಮ ಕ್ಲಾಸ್ನಲ್ಲಿ ಏನು ಮಾಡ್ತೀವೋ ಅದನ್ನೇನಾಗುತ್ತೆ ಅಂದರೆ ಓದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಥ್ಯಾಂಕ್ ಯು.